ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಮತ್ತೆ ನಮ್ಮ ದಿನನಿತ್ಯ ಕೆಲಸ ಅಂದರೆ ಡೊಮಿನೋಸ್ ಮಾಡ್ತಾಯಿದ್ದೀನಿ. ಇವಾಗ ಹೋದ ವಿಡಿಯೋ ಈ ವಿಡಿಯೋಕ್ಕಿಂತ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಇಲ್ಲೇ. ಆದರೆ ಈ ವಿಡಿಯೋ ಹಾಕಿದ ವಿಡಿಯೋನ ಮಾಡಿದ್ದಿಲ್ಲ ಯಾವುದು ಅಂದರೆ, ಯಾಕಂದರೆ ಆರ್ಡರ್ಸ್ ಇದ್ದಾವೆ. ಬಟ್ ಆದರೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತ ಆರ್ಡ್ರ್ ಮಾಡಿದ್ದಿಲ್ಲ. ಅದಕ್ಕೆ ಇವತ್ತು ನಿನ್ನೆ ಆರ್ಡ್ರ್ ಮಾಡಿದ್ದೀನಿ. ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಆರ್ಡ್ರ್ ಕಡಿಮೆ ಇದ್ದು ಮತ್ತು ಒಂದು ಸ್ವಲ್ಪ ನಂದು ಬೇರೆ ಕೆಲಸ ಇರೋ ಕಾರಣದಿಂದ ನಿನ್ನೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನೆ ಎಷ್ಟು ಅರ್ನಿಂಗ್ ಆಯಿತು ಎಷ್ಟು ಇಲ್ಲ ಅಂತ ನಿಮಗೆ ಇಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡಿ. ಅಂದರೆ ಮಲ್ಟಿ ಆರ್ಡ್ರ್ ಬಿಟ್ಟರೆ ಯಾವ ಥರ ಅಂದರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನಿನ್ನೆ ನನಗೊಂದು ಮಲ್ಟಿ ಆರ್ಡ್ರ್ ಬಿದ್ದಿತ್ತು. ಅದು ಮಲ್ಟಿ ಆರ್ಡ್ರ್ ಬಿಟ್ಟರೆ ನಿಮಗೆ ಡೊಮಿನೋಸ್ನಲ್ಲಿ ಯಾವ ಥರ ಅಮೌಂಟ್ ಕೊಡ್ತಾನೆ ಅಂದರೆ, ನಿಮಗೆ ಮಲ್ಟಿ ಆರ್ಡ್ರ್ ಬಿಟ್ಟರೆ ₹5 ಎಕ್ಸ್ಟ್ರಾ ಕೊಡ್ತಾನೆ. ಅಂದರೆ ಇವಾಗ ಒಂದು ಆರ್ಡ್ರ್ ₹30 ಅಲ್ವಾ, ನೀವು 2 ಆರ್ಡ್ರ್ ತೊಗೊಂಡಿರ್ತೀರ. ಒಂದು ಆರ್ಡ್ರದು ₹30 ಕರೆಕ್ಟ್ ಕೊಡ್ತಾನೆ. ಆದರೆ ಇನ್ನೊಂದು ಆರ್ಡ್ರದು ₹5 ಅಷ್ಟೇ ಕೊಡ್ತಾನೆ. ಈ ಥರ ಅಂದರೆ ಈ ಥರ ಕೊಡ್ತಾನೆ ಅಮೌಂಟು. ಬೇಕಿದ್ರೆ ನೋಡಿ, ಇದು ಸೈಡ್ ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ ಅಲ್ವಾ. ನನಗೆ ನಿನ್ನೆ ಮಲ್ಟಿ ಆರ್ಡ್ರ್ ಬಿದ್ದಿರೋದು ಇದು ಈ ಥರ ನಿಮಗೆ ಸ್ಕ್ರೀನ್ಶಾಟ್ನಲ್ಲಿ ನೋಡ್ತಿರಬೇಕು ಅಲ್ವಾ. ನಿನ್ನೆ ನಾನು ಮಲ್ಟಿ ಆರ್ಡ್ರ್ ಬಿಟ್ಟರೆ 9 ಆರ್ಡ್ರ್ ಮಾಡಿದ್ದೀನಿ. ಮಲ್ಟಿ ಆರ್ಡ್ರ್ ಸೇರಿಸಿದ್ರೆ ಟೋಟಲ್ 10 ಆರ್ಡ್ರ್ ಆಗಿದ್ದಾವೆ. ಆದರೆ ನಿನ್ನೆ ಆರ್ಡ್ರು ಸ್ವಲ್ಪ ನೈಟ್ 7 ಗಂಟೆ ಮೇಲೆ ಕಡಿಮೆ ಇರೋದ್ರಿಂದ ಮತ್ತೆ ನಾನು ಬೇಗನೆ ಚೆಕ್ಔಟ್ ಕೊಟ್ಟು ಮತ್ತು ಮನೆಗೆ ಹೋದೆ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ಅದಕ್ಕೆ ಇವತ್ತು ನೋಡೋಣ. ಆಲ್ರೆಡಿ ಇವಾಗ 2 ಆರ್ಡ್ರ್ ಮಾಡಿದ್ದೀನಿ. ಇವತ್ತು ನೋಡೋಣ ಎಷ್ಟು ಆರ್ಡ್ರ್ ಮಾಡ್ತೀನಿ ಅಂತ ಅನ್ನೋಕ್ಕೆ, ನಾನು ಡೈಲಿ ಮಾಡೋದೇ ಒಂದು 9 ಇಲ್ಲಾಂದರೆ 10 ಆರ್ಡ್ರ್ ಮಾಡ್ತೀನಿ. ಯಾಕೆಂದರೆ ನಂದು ಒಂದು ಸ್ವಲ್ಪ ಮನೆ ಅಂದರೆ ರೂಮ್ ಆಲ್ರೆಡಿ ಹಿಡಿದಿದ್ದೀನಿ. ರೂಮು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋದಲ್ಲಿ ಆದರೂ ತೋರಿಸ್ತೀನಿ. ರೂಮ್ ನಾವು ಆಲ್ರೆಡಿ ಇಲ್ಲೇ ಅಂದರೆ ಒಂದು ಸ್ವಲ್ಪ 1 ಕಿಲೋಮೀಟ್ರ್ ಇದೆ, ಇಲ್ಲಿ ರೂಮ್ ಆಲ್ರೆಡಿ ಹಿಡಿದಿದ್ದೀನಿ. ಮತ್ತು ರೂಮ್ ಹೇಗಿದೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲಾಂದರೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅದಕ್ಕೆ ಅಲ್ಲಿ ಆದರೆ ಮನ್ಕೊಳ್ಳೋಕ್ಕೆ ಹಾಸಿಗೆ ಅದು ಬೇಕಲ್ವ, ಅದಕ್ಕೆ ತಂದಿಲ್ಲ. ಇದಾವೆ ಬೇಕಾರೆ, ಆದರೆ ಇಬ್ಬರು ಇದ್ದೀವಿ ನಾವು ಒಂದು ರೂಮಲ್ಲಿ. ಆದರೆ ಹಾಸಿಗೆ ಅದು ಇಲ್ಲ, ಅದಕ್ಕೆ ಆ ರೂಮಲ್ಲಿ ಇವಾಗ ಇಲ್ಲ. ಇನ್ನು ನಾನು ಊರಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವೊಂದು ಸಲ ಆರ್ಡರ್ಸ್ ಇದ್ದರೆ ಬೇಗ ಚೆಕ್ಔಟ್ ಕೊಡಲ್ಲ. 9-10ರವರೆಗೆ ಮಾಡ್ತೀನಿ ಆರ್ಡರ್ ಹೊಡಿತೀನಿ. ಇಲ್ಲಾಂದರೆ ಆರ್ಡರ್ಸ್ ಇಲ್ಲಾಂದರೆ ಬೇಗನೆ 9 ಇಲ್ಲಾಂದರೆ 8 ಗಂಟೆ 7 ಗಂಟೆ ಇಲ್ಲ ಆ ಟೈಮಿಗೆ ಚೆಕ್ಔಟ್ ಕೊಟ್ಟು ಮನೆಗೆ ಹೋಗ್ತೀನಿ. ಅಂದರೆ ನಿನ್ನೆ ಆರ್ಡರ್ಸ್ ತೀರಾ ಕಮ್ಮಿ ಇದ್ದು. ನಿನ್ನೆ ಆರ್ಡರ್ಸ್ ಕಮ್ಮಿ ಅಂದರೆ ಎಲ್ಲ ಕೆಲವೊಂದು ಸಲ ಮಧ್ಯಾಹ್ನ ಅಂದರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಆರ್ಡರ್ಸ್ ಅಷ್ಟು ಕಮ್ಮಿ ಇರ್ತವೆ. ಸಾಯಂಕಾಲ ಟೈಮಲ್ಲಿ ಆರ್ಡರ್ಸ್ ಜಾಸ್ತಿ ಇರ್ತವೆ. ಅಂದರೆ 5 ಗಂಟೆ ಮೇಲೆ ಒಂದು ಸ್ವಲ್ಪ ಆರ್ಡ್ರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಿನ್ನೆ ನೋಡಿದರೆ ಆರ್ಡರ್ಸ್ 7 ಗಂಟೆಗೆ ಪೂರ್ತಿ ಕಮ್ಮಿದ್ದಾವೆ. 7 ಗಂಟೆಗೆ ಆರ್ಡರ್ ಇಲ್ಲ, ಏನು ಆ ಥರ ಆಗಿಬಿಟ್ಟೆ ನಿನ್ನೆ. ಅದಕ್ಕೆ ನಿನ್ನೆ ಮಲ್ಟಿ ಆರ್ಡ್ರ್ ಹಿಡಿದ್ರೆ 10 ಆರ್ಡ್ರು, ಮಲ್ಟಿ ಆರ್ಡ್ರ್ ಬಿಟ್ಟರೆ 9 ಆರ್ಡ್ರು ಇಷ್ಟಾಗಿದೆ ನಿನ್ನೆ ನಂದು ಆರ್ಡರ್ಸ್. ಅದಕ್ಕೆ ನಿಮಗೆ ಅರ್ನಿಂಗ್ಸ್ ಎಲ್ಲ ಇಲ್ಲಿ ಸೈಡ್ ಸ್ಕ್ರೀನ್ ಮೇಲೆ ಬರ್ತಾಯಿದೆ ನೋಡಿ. ನಿನ್ನೆ ಅರ್ನಿಂಗ್ಸ್ ಮಾಡಿರೋದು ಇಷ್ಟು. ಇವತ್ತು ಎಷ್ಟಾಗುತ್ತೆ ಅಂತ ನೋಡೋಣ. ಇವಾಗ ಆಲ್ರೆಡಿ 2 ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ಎಷ್ಟು ಆರ್ಡ್ರ್ ಆಗುತ್ತೆ ಮತ್ತು ಇವತ್ತಿನ ಅರ್ನಿಂಗ್ ಎಷ್ಟಾಯಿತು ಅಂತ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಎಂಡಿನಲ್ಲಿ ಇವತ್ತಿನ ಅರ್ನಿಂಗ್ ಎಷ್ಟಾಯಿತು ಅಂತ ಹೇಳ್ತೀನಿ. ಹಾಗೆ ಮತ್ತು ನನ್ನ ರೂಮ್ ವಿಡಿಯೋ ಕ್ಲಿಪ್ನು ಮಾಡಿಟ್ಕೊಂಡಿದ್ರೆ ಹಾಕ್ತೀನಿ ನೋಡಿ. ಓಕೆ, ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನೀವು ಏನಾದರೂ ಡೊಮಿನೋಸ್ಗೆ ಜಾಯ್ನ್ ಆಗಬೇಕಂದ್ರೆ ಅಂದ್ಕೊಂಡಿದ್ರೆ, ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಸೊಲ್ಯೂಷನ್ ಹೇಳ್ತೀನಿ. ನಿಮಗೆ ಯಾವುದ್ರ ಬಗ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಮೆಂಟ್ ಓದಿ ಅದಕ್ಕೆ ನಿಮಗೆ ಸೊಲ್ಯೂಷನ್ ಪಕ್ಕ ಹೇಳ್ತೀನಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಅರ್ನಿಂಗ್ ಸೆಟ್ ಎಷ್ಟಾಯಿತು ಎಷ್ಟಿಲ್ಲ ಅಂತ ಹೇಳ್ತೀನಿ. 2 ಆರ್ಡ್ರ್ ಕಂಪ್ಲೀಟ್ ಆಯಿತು. ಇವಾಗ ಟೋಟಲ್ 4 ಆರ್ಡರ್ ಆಯಿತು. ಆದರೆ ಆವಾಗಲೇ 2 ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದಲ್ವ. ಇವಾಗ
2 ಆರ್ಡ್ರ್ ಆಯಿತು. ಇವಾಗ ಟೋಟಲ್ 4 ಆರ್ಡ್ರ್ ಆಯಿತು. ಇಲ್ಲಿ ರಿಂಗ್ಸ್ 4 ಆರ್ಡ್ರದ್ದು ಎಷ್ಟಾಗಿದೆ ಅಂತ ಹಾಕಿರ್ತೀನಿ ನೋಡಿ. 120 ಅಂದರೆ 4 ಆರ್ಡರ್ದು 120 ಆಗಿದೆ. ನೋಡೋಣ, ಇನ್ನೂ ಆರ್ಡರ್ಸ್ ಬರ್ತವೆ, ಅದು ಮಾಡೋಣ. ಇವಾಗ ಟೈಮ್ ಎಷ್ಟು ಅಂದರೆ ಆಲ್ರೆಡಿ 4:15 ಟೈಮ್ ಆಗಿದೆ. ಆಲ್ರೆಡಿ ಟೈಮ್ ಹೋಗಿದೆ ಗೊತ್ತಾಗಲ್ಲ ಎಷ್ಟು. ಇವಾಗ 4:15 ಆಗಿದೆ. ಇನ್ನೂ ನೋಡೋಣ ಎಷ್ಟು ಗಂಟೆವರೆಗೂ ಆರ್ಡರ್ಸ್ ಬರ್ತವೆ, ಎಷ್ಟು ಗಂಟೆವರೆಗೂ ಮಾಡ್ತೀನಿ ಅಂತ ನೋಡೋಣ. ಆರ್ಡರ್ಸ್ ಹೊಡೆಯೋಣ. ಪಾರ್ಕಿಂಗ್ನಲ್ಲಿ ಇದು ಇಲ್ಲಿ 2 ಕಾರ್ಗಳಿದೆಯಲ್ಲ, ಇಲ್ಲಿ ಮೇಲ್ಗಡೆ ಅಂದರೆ ಇಲ್ಲಿ ಮೇಲೆ ಡಾಮಿನೋಸ್ ಇದೆ ಫಸ್ಟು, ಅದ್ರ ನೆಕ್ಸ್ಟು ಬ್ಯಾಂಕ್ ಇದೆ ಒಂದು, ಮತ್ತು ಅದ್ರ ನೆಕ್ಸ್ಟು ಏನಿದೆ ಅಂತ ಗೊತ್ತಿಲ್ಲ. ಅಂದರೆ ಈ ಥರ ಇಲ್ಲಿ ಪಾರ್ಕಿಂಗ್ ಸ್ಲಾಟ್ಸ್ ಇಲ್ಲಿದೆ. ಅಂದರೆ ಅಲ್ಲಿ ಡಾಮಿನೋಸ್ ಅಲ್ಲಿ ಒಳಗಡೆ ಕೂಡ್ರೋ ಬದಲಿ ಇಲ್ಲೇ ಕೂತಿರ್ತೀನಿ ಸುಮ್ಮನೆ. ಮತ್ತೆ ಅಲ್ಲಿ ಒಳಗಡೆ ಹೋಗಿ ಕುಂಡ್ರೋಕ್ಕೆ ಒಂಥರ ಬೇಸರ ಆಗುತ್ತೆ. ಅದಕ್ಕೆ ಇಲ್ಲೇ ಒಬ್ಬನೇ ಏನಾದರೂ ರೀಲ್ಸ್ ಅಥವಾ ಏನಾದರೂ ನೋಡ್ತಾ ಇಲ್ಲೇ ಕೂತಿರ್ತೀನಿ. ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಲಾಸ್ಟಲ್ಲಿ ಎಷ್ಟು ಆರ್ಡ್ರ್ ಹೊಡೆದೆ, ಎಷ್ಟು ಅರ್ನಿಂಗ್ ಇವತ್ತಿಂದು ಅಂತ ಹೇಳ್ತೀನಿ. ಇವಾಗ 4 ಆರ್ಡ್ರ್ ಆಗಿದೆ. ಇನ್ನು ನಿಮಗೆ ಡೈರೆಕ್ಟಾಗಿ ಇವಾಗ 10ನೇ ಆರ್ಡ್ರಿಗೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ. ನಿಮಗೆ ವೀಕ್ಲಿ ಇನ್ಸೆಂಟಿವ್ ಬಗ್ಗೆ ಇಲ್ಲಿ ತೋರಿಸ್ತಿದ್ದೀನಿ ಅಲ್ಲ. ಇದು ವೀಕ್ಲಿ ಇನ್ಸೆಂಟಿವ್ ಯಾವ ಥರ ಏನು ಅಂತ ಗೊತ್ತಿಲ್ಲ ಅಂದರೆ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಿಮಗೆ ಯಾವ ಥರ ಬರುತ್ತೆ ಅದು ವೀಕ್ಲಿ, ಮತ್ತು ನೀವು ಮತ್ತು ಅದು ಯಾವ ಥರ ಏನು ಅಂತ ಇಲ್ಲ ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಕಮೆಂಟ್ ಮಾಡಿ ನೋಡೋಣ. ನಾನು ನಿಮಗೆ ಅರ್ನಿಂಗ್ ಎಷ್ಟಾಯಿತು ಎಷ್ಟಿಲ್ಲ ಅಂತ ಹೇಳ್ತೀನಂತ ಆಲ್ರೆಡಿ ಹೇಳಿದ್ದೆ ಲಾಗಲ್ಲಿ. ಅದು ನಿನ್ನೆ ವಿಡಿಯೋ ಮಾಡಿದ್ದು. ನಿನ್ನೆ ಆವಾಗಲೇ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೆ, ಮಾಡೋಕ್ಕೆ ಆಗಲಿಲ್ಲ. ಮತ್ತು ಆರ್ಡರ್ಸ್ ಬರ್ತಾ ಇರೋದ್ರಿಂದ ಅದೇ ಟೆನ್ಷನಲ್ಲಿ ಆರ್ಡ್ರ್ ಮಾಡ್ತಾ ವಿಡಿಯೋ ಮಾಡೋದು ಮರೆತೆ. ಮತ್ತು ಹಾಗೆ ಬೇಗ ಚೆಕ್ ಕೊಟ್ಟು ನಾನು ಊರಿಗೆ ಬರಬೇಕಾಗಿತ್ತು, ಬಂದೆ. ಅದಕ್ಕೆ ನಿನ್ನೆ ಎಷ್ಟು ಅರ್ನಿಂಗ್ ಆಗಿತ್ತು ಅಂದರೆ ಟೋಟಲ್ 11 ಆರ್ಡ್ರ್ ಮಾಡಿದ್ದೀನಿ. ಅರ್ನಿಂಗು 330 ರೂಪಾಯಿ. ಸೈಡ್ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ನೋಡಬೇಕಾದ್ರೆ. ಇಲ್ಲಿ ನಿನ್ನೆ ಟೋಟಲ್ 330 ರೂಪಾಯಿ ಅರ್ನಿಂಗ್ ಆಗಿದೆ. ಮತ್ತು 11 ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ಮಾಡಿದರೆ ಆಗ್ತಿತ್ತು, ಆದರೆ ನಾನು ಬೇಡ ಅಂತ ಚೆಕ್ಔಟ್ ಕೊಟ್ಟು ಬಂದೆ. ನಿನ್ನೆ ಎಷ್ಟು ಅರ್ನಿಂಗ್ ಆಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ವೀಕ್ಲಿ ಇನ್ಸೆಂಟಿವ್ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ಹೇಳಬೇಕು ಅಂದರೆ ಇದು 330 ಈ ವಾರದೇನಿದೆ ಅಲ್ಲ, ಈ ವಾರದಲ್ಲಿ ಮತ್ತೆ ಇನ್ಸೆಂಟಿವ್ ಆ್ಯಡ್ ಆಗುತ್ತೆ. ಅದು ಯಾವ ಥರ ಆ್ಯಡ್ ಆಗುತ್ತೆ ಮತ್ತು ವಾರದಲ್ಲಿ ಎಷ್ಟು ದಿನ ಕೆಲಸ ಮಾಡಬೇಕು, ಒಂದು ವೇಳೆ ನಾವು ಸೂಟಿ ಮಾಡಿದರೆ ಇನ್ಸೆಂಟಿವ್ ಆ್ಯಡ್ ಆಗುತ್ತಾ ಇಲ್ವಾ ಅಂತ ಪಿನ್ ಟು ಪಿನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಮೆಂಟ್ ಮಾಡಿ. ವಿಡಿಯೋ ಬೇಕಂದರೆ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಬಾಯ್.